ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 18/9/2025ಕ್ಕೆ ನಡೆದಿರ್ತಕ್ಕಂಥ SSLC ಸಮಾಜ ವಿಜ್ಞಾನದಲ್ಲಿ SA1 ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಸಂಪೂರ್ಣ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಸೊ ನಾಳೆಯ PE ಸಬ್ಜೆಕ್ಟ್ನಲ್ಲಿ ಕೂಡ ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಪ್ರಶ್ನೆ ಒಂದಿತ್ತು, ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಅಂತ ಕೇಳಿದರು. ಆಪ್ಷನ್ ಸಿ ರಾಬರ್ಟ್ ಕ್ಲೈವಾ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಬ್ರಹ್ಮ ಸಮಾಜದ ಸ್ಥಾಪಕ ಯಾರು? ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್, ಇವರೇ ಬ್ರಹ್ಮ ಸಮಾಜದ ಸ್ಥಾಪಕರು. ಇನ್ನು ಪ್ರಶ್ನೆ 3, ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರು. ಆಪ್ಷನ್ ಡಿ 2009ರಲ್ಲಿ. 4ನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಯಾರು ಅಂತ ಕೇಳಿದರು. ಆಪ್ಷನ್ ಡಿ ಪಂಪ. 5ನೇ ಪ್ರಶ್ನೆ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸೋದು ಎಲ್ಲಿ ಅಂತ ಕೇಳಿದರು. ಆಪ್ಷನ್ ಬಿ ನೀಲಗಿರಿ ಬೆಟ್ಟ ಅನ್ನೋದು ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಕೇಳಿದರು. ಸೊ ಆಪ್ಷನ್ ಡಿ ಮಾಸಿನ್ ರಾಮ ಅನ್ನೋದು ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಡಾಕ್ಟರ್ MS ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಏಕೆ ಅಂತ ಕೇಳಿದರು. ಆಪ್ಷನ್ ಸಿ, ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದರು ಅನ್ನೋ ಆಯ್ಕೆ ಸರಿ ಇತ್ತು. ಇನ್ನು 8ನೇ ಪ್ರಶ್ನೆ, ಶ್ರುತಿಗೆ ಅಕ್ಷರ ಎಂಬ ಹೆಸರಿನ 6 ವರ್ಷದ ಮಗಳಿದ್ದಾಳೆ. ಮಗಳ ಉನ್ನತ ವ್ಯಾಸಕ್ಕಾಗಿ ಅವಳ ಹಣವನ್ನು ಉಳಿತಾಯ ಮಾಡಬೇಕಿದೆ. ಹಾಗಾದರೆ ತೆರೆಯಬಹುದಾದ ಸೂಕ್ತ ಬ್ಯಾಂಕ್ ಖಾತೆಯ ಅವಳು ಪ್ರತಿ ತಿಂಗಳು ಯಾವ ಠೇವಣಿಯನ್ನು ತೆಗಿಬೇಕಂತ ಕೇಳಿದರು. ಆಪ್ಷನ್ ಎ ಆವೃತ್ತ ಠೇವಣಿ ಖಾತೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. 1 ಮಾರ್ಕ್ ಕ್ವಶನ್, ಡಚ್ಚರ ವಿರುದ್ಧ ಹೋರಾಡಿದ ವೈನಾಡಿನ ದೊರೆ ಕೇಳಿದರು. ಮಾರ್ತಾಂಡವರ್ಮ. 10ನೇ ಪ್ರಶ್ನೆ, 1765ರ ಹೊತ್ತಿಗೆ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಏಕೆ ಅಂತ ಕೇಳಿದರು. ಅದು ಕೇವಲ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾಗಿದ್ದರಿಂದ ಅಂತ ಆಯ್ಕೆ ಇತ್ತು. ಇನ್ನು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಕೇಳಿದ್ದಾರೆ, ಇಂದಿರಾ ಗಾಂಧಿ. ಶ್ರಮ ವಿಭಜನೆ ಕೇಳಿದರು. ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದೇ ಶ್ರಮ ವಿಭಜನೆ. 13ನೇ ಪ್ರಶ್ನೆ, ಸಂಘಟಿತ ವಲಯದ ಕೆಲಸಗಾರರಿಗೆ ಉದಾಹರಣೆ ಕೊಡಿ. ಶಿಕ್ಷಕರು. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಕೇಳಿದರು. ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಯಾವ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರೀತಾರೆ ಅಂತ ಕೇಳಿದರು. ರಿಸರ್ವ್ ಬ್ಯಾಂಕ್ ಅನ್ನೋದು ಸರಿಯಾದ ಉತ್ತರ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಸಾರ್ವಜನಿಕ ಭದ್ರತೆ ಒದಗಿಸುವಲ್ಲಿ ರೈಲ್ವೆ ರಕ್ಷಣಾ ಪಡೆ ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯ ಮಾಡ್ತದೆ ಅಂತ ಕೇಳಿದರು. ರೈಲು ಅಪರಾಧ ತಡೆಗಟ್ತದ, ರೈಲು ಅಪರಾಧ ತನಿಖೆ ಮಾಡ್ತದ, ರೈಲ್ವೆ ಪ್ರಯಾಣಿಕರ ರಕ್ಷಣೆ, ರೈಲ್ವೆ ಹಳಿ ಮತ್ತು ರೈಲ್ವೆಗೆ ಸಂಬಂಧಿಸಿದ ಆಸ್ತಿಗಳ ರಕ್ಷಣೆಯನ್ನು ಮಾಡ್ತದೆ. ಇನ್ನು ಕೋಮುವಾದವನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿದರು. ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಬೇಕು, ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು, ಜಾತ್ಯತೀತ ಮನೋಭಾವ ಬೆಳೆಸಬೇಕು, ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಒತ್ತು ಕೊಡಬೇಕು, ರಾಷ್ಟ್ರೀಯ ಚಿಂತನೆ, ಶಿಕ್ಷಣದಲ್ಲಿ ಜಾತ್ಯತೀತ ತತ್ವ, ಸಾರ್ವಜನಿಕ ಕಟ್ಟೆಚ್ಚರ. ಇನ್ನು ಇತ್ತೀಚೆಗೆ ಅಸ್ಪೃಶ್ಯತೆ ಆಚರಣೆ ಕಡಿಮೆ ಆಗ್ತದೆ ಏಕೆ ಅಂತ ಕೇಳಿದರು. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಿದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಮಾಡಿದ್ದಾರೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ. ಸಾರ್ವತ್ರಿಕ ಮತದಾನದ ಮತ್ತು ಸಮಾನತೆ ಹಕ್ಕು ಜಾರಿ. ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗ ಅವಕಾಶದಲ್ಲಿ ಮೀಸಲಾತಿ, ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಿದೆ ಅಂತ ಬರೆದ್ರೆ ಸಾಕು. ಇನ್ನು ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣತಿಯು ಆದ್ಯತೆಯನ್ನು ಪಡೆದಿದೆ ಹೇಗೆ ಅಂತ ಕೇಳಿದರು. ಇಲ್ಲಿ ಯಾವುದಾದರೊಂದು ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ, ತರಬೇತಿ, ಕೌಶಲ ಪಡೆಯಬೇಕು. ಶ್ರಮ ವಿಭಜನೆ, ವಿವಿಧ ಕ್ಷೇತ್ರಗಳಲ್ಲಿ ಪರಿಶ್ರಮಿಸಿ ಆರ್ಥಿಕ ಲಾಭ ಪಡೀತದೆ. ಆರ್ಥಿಕ ಹಿತಾಸಕ್ತಿ, ಶ್ರಮ ವಿಭಜನೆ ವರ್ಗ ವ್ಯವಸ್ಥೆ ಸೃಷ್ಟಿ ಮಾಡ್ತದೆ. ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆ ಕೈಗಾರೀಕರಣ ಉಂಟು ಮಾಡದ, ವ್ಯಾಪಾರ ವಾಣಿಜ್ಯೋದ್ಯಮ ವಿಸ್ತಾರ. ಆಮೇಲೆ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಕೇಳಿದರು. ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಹಮದಾಬಾದ್ ಮರಾಠರಿಗೆ ಕೊಟ್ಟ. ಮರಾಠ ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ, ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ. 1858ರ ಭಾರತ ಸರ್ಕಾರದ ಕಾಯ್ದೆ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತಕ್ಕೆ ತಂದಿತ್ತು ಹೇಗೆ ಅಂತ ಕೇಳಿದರು. ಇದು ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದು ಮಾಡ್ತದೆ. ಭಾರತವನ್ನು ರಾಣಿಯರ ಆಡಳಿತಕ್ಕೆ ವರ್ಗ ಮಾಡ್ತದೆ. ವೈಸ್ರಾಯ್ ಹುದ್ದೆ ಆರಂಭ, ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ನೇಮಕ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸೃಷ್ಟಿ, 15 ಸದಸ್ಯರನ್ನೊಳಗೊಂಡ ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬರ್ತದೆ. ಇನ್ನು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ಗಳ ನಡುವಿನ ವ್ಯತ್ಯಾಸ ಕೇಳಿದರು. ಅಂಡಮಾನ್ ನಿಕೋಬಾರ್ನಲ್ಲಿ 204 ದ್ವೀಪ ಬಂಗಾಳ ಕೊಲ್ಲಿಯಲ್ಲಿದೆ. ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಆಗಿದೆ. ಬಟ್ ಲಕ್ಷದ್ವೀಪದಲ್ಲಿ 43 ದ್ವೀಪ ಅರಬ್ಬಿ ಸಮುದ್ರದಲ್ಲಿದೆ. ಹವಳದ ದ್ವೀಪಗಳಿಂದಾಗಿದೆ ಅಂತ ವ್ಯತ್ಯಾಸಗಳನ್ನು ಹಾಕಿ ಬರೀಬೇಕು.
22 ಭಾರತದ ವಾಯುಗುಣ ಪ್ರಭಾವಿಸುವ ಅಂಶಗಳನ್ನು ಕೇಳಿದರು. ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರೋ ಎತ್ತರ, ಸಾಗರಗಳಿಂದ ಇರೋ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳ ಹಬ್ಬಿರುವ ರೀತಿ, ಸಾಗರದ ಪ್ರವಾಹಗಳು. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ಕೇಳಿದ್ದಾರೆ. ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು, ಉದ್ಯೋಗಾವಕಾಶ ಹೆಚ್ಚಳ, ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳೋದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣ ಮಾಡೋದು. ಇನ್ನು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ನಡುವಿನ ವ್ಯತ್ಯಾಸ ಇತ್ತು. ಇದು ವೇತನ ಪಡೆಯುವವರಿಗೆ ಸಹಕಾರಿ, ಇದು ವ್ಯಾಪಾರಸ್ಥರಿಗೆ ಸಹಕಾರಿ, ವಿದ್ಯಾರ್ಥಿ ಹಿರಿಯ ನಾಗರಿಕರು ಪಿಂಚಣಿದಾರರಿಗೆ ಸಹಕಾರಿ. ಆಮೇಲೆ ಇಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ತುಂಬಬಹುದು. ಆಮೇಲೆ ಹಣ ಪಡೀಲಿಕ್ಕೆ ಚೆಕ್ಕು ಪುಸ್ತಕ ಚೀಟಿ ಬಳಸ್ತೇವೆ, ಇದಕ್ಕೆ ಬಡ್ಡಿ ಕೊಡೋದಿಲ್ಲ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸಲ್ಲಿ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದರೆ ಕಾರಣಗಳಲ್ಲಿ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ. ಪರಿಣಾಮಗಳಲ್ಲಿ ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಾಬನಾದ, ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕು ಪಡಿತದ, ಮೀರ ಜಾಫರ್ ಕಂಪನಿಗೆ 17,70,00,000 ರೂಪಾಯಿ ನೀಡಿದ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಕೇಳಿದ್ದಾರೆ. ಭಾರತೀಯ ರಾಜ ಬ್ರಿಟಿಷ್ ಸೈನಿಕ ತುಕುಟಿಯನ್ನು ಇಟ್ಟುಕೊಳ್ಳಬೇಕು, ಸೇನೆಯ ವೆಚ್ಚ ಮತ್ತು ನಿರ್ವಹಣಾ ವೆಚ್ಚ ಭರಿಸಬೇಕು, ರೆಸಿಡೆಂಟ್ ನೇಮಕ, ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕ ಮಾಡೋ ಹಾಗಿಲ್ಲ, ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ ಬೇಕು, ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡುತ್ತದೆ. ಇನ್ನು ನಾವು ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಅಂತ ಕೇಳಿದ್ದಾರೆ. ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗಿಬೇಕು, ಅರಣ್ಯದ ಮರಗಳಿಗೆ ತಗುಲೋ ರೋಗ ನಿಯಂತ್ರಣ, ಸಸಿ ನೆಡೋದು, ಬೀಜ ಹರಡಿಸೋದು, ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನು ನಿಯಂತ್ರಿಸೋದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣ, ಸಾರ್ವಜನಿಕರಲ್ಲಿ ಮರ ನೆಡಲು ಪ್ರೋತ್ಸಾಹ, ರಕ್ಷಣೆಗೆ ಪ್ರೇರೇಪಣೆ, ಸಾಮಾಜಿಕ ಅರಣ್ಯದ ಯೋಜನೆ. ಇನ್ನು ನಾವು ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು, ಅಡ್ಡಬದು ನಿರ್ಮಾಣ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣ, ಅರಣ್ಯ ನಾಶಕ್ಕೆ ತಡೆ, ಅರಣ್ಯಗಳ ಬೆಳವಣಿಗೆ ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವುದು ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳ ಮೇಲೆ ಪ್ರಶ್ನೆ ಇತ್ತು. ಇದು ರಾಷ್ಟ್ರೀಯ ಆದಾಯದ ಬೆಳವಣಿಗೆ, ಕೃಷಿ ಕೈಗಾರಿಕೆ ಸೇವಾ ವಲಯದ ಅಭಿವೃದ್ಧಿ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗಾವಕಾಶದ ಹೆಚ್ಚಳ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿ, ಆಧುನಿಕ ತಂತ್ರಜ್ಞಾನದ ಬಳಕೆ, ರಫ್ತು ಕ್ಷೇತ್ರ ನಿರ್ಮಾಣ ಅಗಾಧವಾಗಿ ಹೆಚ್ಚಿದೆ, ಜನಸಂಖ್ಯಾ ಬೆಳವಣಿಗೆ ದರ ಇಳಿಮುಖವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಪ್ರಭಾವಿಸುವ ಅಂಶ ಕೇಳಿದರು. ಇಳುವರಿ ಬೀಜ, ಹೆಚ್ಚು ನೀರು, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಕೆ, ನೀರಾವರಿ ಸೌಲಭ್ಯದ ವಿಸ್ತರಣೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ನಂತರದ ತಂತ್ರಜ್ಞಾನ, ಸುಧಾರಿತ ತಂತ್ರಜ್ಞಾನ, ಪರಿಸರ ಸ್ನೇಹಿ ತಂತ್ರ. ಇನ್ನು ಬ್ಯಾಂಕ್ಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಹಣದ ವಹಿವಾಟು, ವ್ಯಕ್ತಿ ಸಂಸ್ಥೆ ಕಂಪನಿ, ಠೇವಣಿ ಅಂಗೀಕಾರ, ಸಾಲ ಕೊಡೋದು, ಪಾವತಿ ಮತ್ತು ಹಿಂದಕ್ಕೆ, ಲಾಭ ಸೇವಾ ಮನೋಭಾವನೆ, ನಿರಂತರ ವಿಸ್ತರಿಸುತ್ತಾ ಹೋಗೋ ಕಾರ್ಯ, ಸಂಬಂಧ ಕಲ್ಪಿಸಿಕೊಂಡಿ ಬ್ಯಾಂಕಿಂಗ್ ವ್ಯವಹಾರ. ಇನ್ನು ಅಂಚೆ ಕಚೇರಿಗಳು ಸಲ್ಲಿಸುವ ಹಣಕಾಸಿನ ಸೇವೆಗಳನ್ನು ಕೇಳಿದರು. ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ್ ಪತ್ರ, ಮಾಹಿಯಾನ ತೀರು ಠೇವಣಿ, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣದ ವರ್ಗಾವಣೆ, ಭಾರತೀಯ ಅಂಚೆ ಪಾವತಿ ಬ್ಯಾಂಕ್. ಇನ್ನು ಬ್ರಿಟಿಷ್ ವಿರುದ್ಧದ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಕೇಳಿದರು. ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ತನ್ನ ಆದ್ಯ ಕರ್ತವ್ಯ ಅಂತಲೇ ಭಾವಿಸಿದ್ದ. ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ, ಸೈನಿಕರ ಸಂಘಟನೆ, ಗುಪ್ತ ಸಭೆ ನಡೆಸಿದ, ಬ್ರಿಟಿಷರ ಕಚೇರಿ ಮತ್ತು ಖಜಾನೆ ಲೂಟಿ ಮಾಡಿದ, ನಂದಗಡ, ಖಾನಾಪುರ ತರುವಾಯ, ಸಂಪಗಾವಿ ಈತನ ಕಾರ್ಯಾಚರಣೆಯ ಸ್ಥಳ. ಬ್ರಿಟಿಷರು ರಾಯಣ್ಣನನ್ನು ಸೆರೆ ಇಡಲು ದೇಸಾಯಿಗನ ಪ್ರಚೋದಿಸಿದರು. ಸಂಚಿಗೆ ಬಲಿಯಾದ ರಾಯಣ್ಣ ಇಂಗ್ಲಿಷ್ ಸೈನ್ಯವನ್ನು ಬಂಧಿಸಿ ಗಲ್ಲಿಗೆ ಏರಿಸಿದ. ಇನ್ನು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ಕೇಳಿದ್ದಾರೆ. ಇವರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿದ್ದಾರೆ. ವೇದಗಳಿಗೆ ಹಿಂತಿರುಗಿ ಕರೆ ಕೊಟ್ಟಿದ್ದರು. ವಿಗ್ರಹಾರಾಧನೆ, ಜಾತಿ ಪದ್ಧತಿ ಖಂಡನೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ವಿದೇಶಿ ವಸ್ತುಗಳ ಬಳಕೆಗೆ ಕರೆ, ಸತ್ಯಾರ್ಥ ಪ್ರಕಾಶ, ಶುದ್ಧಿ ಚಳವಳಿ ನಡೆಸ್ತಾರೆ, ಶಾಲಾ ಕಾಲೇಜು ಸ್ಥಾಪನೆ, ಸ್ವರಾಜ್ಯ, ಸ್ವಧರ್ಮ ಬೋಧನೆ, ಭಾರತೀಯರಿಗೆ ಭಾರತ ಅಂತಾನೆ ಹೇಳಿದರು. ಇನ್ನು ಮಾನವನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಆಡಳಿತ ಅವಲಂಬಿಸಿದೆ ಕೇಳಿದರು. ಇಲ್ಲಿ ಸಾರ್ವಜನಿಕ ಆಡಳಿತದ ಮಹತ್ವಕ್ಕೆ ಇಟ್ಟಿದ್ದಾರೆ, ಸೊ ಅದನ್ನು ನೋಡಿಕೊಡ್ರಿ. ಇನ್ನು ನಿರುದ್ಯೋಗ ಸಮಸ್ಯೆ ಪರಿಣಾಮಗಳನ್ನು ಕೇಳಿತ್ತು, ಅದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದು ಕೂಡ ಇವತ್ತಿನ ಪ್ರಶ್ನೆ ಇತ್ತು. ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ಕೂಡ ಪ್ರಶ್ನೆ ಇತ್ತು. ಇನ್ನು 4 ಅಂಕದಲ್ಲಿ ಬ್ರಿಟಿಷ್ ವಿರೋಧಿ ದಂಗೆಗಳ ಇತಿಹಾಸದಲ್ಲಿ ಅಮರ ಸುಳ್ಯ ಬಂಡಾಯಕ್ಕೆ ಸ್ಥಾನ ಕೊಟ್ಟಿದ್ದರು. ಅದು ಕೂಡ ಡೀಟೇಲ್ ಆಗಿ ನಾವು ನಿಮಗೆ ನಿನ್ನೆ ಹೇಳಿತ್ತು. ಇನ್ನು ಖಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ನಡುವಿನ ವ್ಯತ್ಯಾಸ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದು ಕೊಟ್ಟಿದ್ದೀನಿ. ಇನ್ನು 1833ರ ಚಾರ್ಟರ್ ಕಾಯ್ದೆ ಮುಖ್ಯ ಅಂಶಗಳಿತ್ತು. ಇನ್ನು ಲಾಸ್ಟ್ ಏನು ಮಾಡಿದಾರಪ್ಪ ಅಂದ್ರೆ, ಇತ್ತೀಚೆಗೆ ಭಾರತೀಯರ ಸ್ಥಾನಮಾನದಲ್ಲಿ
ಸುಧಾರಣೆ ಆಗಲಿಕ್ಕೆ ಕಾರಣಗಳನ್ನು ಕೊಟ್ಟಿದ್ದರು. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕು. ಲಾಸ್ಟ್ ಏನಿತ್ತು ಅಂದ್ರೆ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸವನ್ನು ಕೂಡ ಕೊಟ್ಟಿತ್ತು. ಇದು ಕೂಡ ಒಂದು 5-6 ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಿದ್ರು. ಓಕೆನಾ. ಇನ್ನು ಲಾಸ್ಟ್ ಏನಾಯ್ತಪ್ಪ ಅಂದರೆ ಭಾರತದ ನಕ್ಷೆ. ಸೊ ಈ ಥರನಾಗಿರ್ತಕ್ಕಂಥದ್ದು ಭಾರತ ನಕ್ಷೆಯಲ್ಲಿ ಸ್ಥಳಗಳನ್ನು ಗುರುತಿಸಬೇಕಿತ್ತು. ಸೊ ಯಾವೆಲ್ಲಪ್ಪ ಅಂತಂದರೆ, ಸೊ ಫಸ್ಟ್ ಒನ್ ಬಾಕ್ರಾ ನಾಗಲ್ ಆಗಿರ್ಬೋದು, ಮರುಭೂಮಿ, 23-30 ಉತ್ತರ ಅಕ್ಷಾಂಶ, ನರ್ಮದಾ ನದಿ, ಉತ್ಕಲ್ ತೀರ, ಕನ್ಯಾಕುಮಾರಿ, ಇಂದಿರಾ ಪಾಯಿಂಟ್. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.